सुमतिभिरनुमेयं शुभ्रकाजं सखाजं सुखमजमनपाजं मुक्त्युपाजं द्विमाजं द्रहजमहममेजं झेजमम्नाजगेजं सदजमसदजेजं श्रीसहाजं भजेजं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। शिरःपत्ये नित्या गणितगुणमाणिक्यविशदप्रभाजालोल्लासोपहत सकलावत्तितमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिबलदेवस्तारिगोसन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गकः तेन व्यासदिवाकरेण सततं मात्याजिमेवानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येन मूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थाद्य सन्मनः सरसे भुवि अनुव्याख्याननिर्णे सञ्चरी कतिमे मनः न शब्दार्थो गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रभृतिगुरुकारुण्यसरणिम् प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ವಿದ್ಯಾಧಿಕರಣ ಪ್ರಾರಂಭದಲ್ಲಿದ್ದೀವಿ. 109ನೆಯ ಸುಧಾಮೂಲ. ನಿನ್ನೆ ದಿವಸ ಈ ಧ್ಯಾನ ಎಷ್ಟು ಧ್ಯಾನ ಅಂದ್ರೆ ಏನು ಅಂತ ಬಂತು. ಅಂದ್ರೆ ಯಮ ನಿಯಮ ಇವೆಲ್ಲ ಸೇರ್ಕೊಂಡು ಒಂದು ಧ್ಯಾನ ಅಂತ ಆಗುತ್ತೆ. ಇಂಥ ಈ ಧ್ಯಾನ ಯಾಕೆ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ಕೊಂಡು ದೇವರ ನೋಡ್ಲಿಕ್ಕ ಅದ್ ವ್ಯರ್ಥ, ಧ್ಯಾನ ಮಾಡೋದ್ ವ್ಯರ್ಥ, ಮತ್ತೆ ಮೋಕ್ಷ ಸಿಗತ್ತಾ? ಮೋಕ್ಷನೇ ಇಲ್ಲ. ಇದು ಮೋಕ್ಷ ಇದ್ರೂ ಕೂಡ ಬೇರೆ ಬೇರೆ ಮತದವ್ರು ಅಂದ್ರೆ ಜೈನ ಬೌದ್ಧ ಹೀಗೆ ಅನೇಕ ಮತದವ್ರು ಹೇಳೋ ಥರನೇ ನಮ್ಗೆ ಮೋಕ್ಷಕ್ಕೆ ಅನೇಕ ದಾರಿ ಇದೆ. ಹಾಗಾಗಿ ನೀವು ಧ್ಯಾನ ಮಾಡೋ ಮುಖಾಂತರನೇ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಏನಿದೆ. ಅದರಿಂದ ಮೋಕ್ಷದ ದಾರಿಗಳು ಬೇರೆ ಬೇರೆ ಇದ್ದಾಗ ಬೇರೆ ಬೇರೆ ಮತದವ್ರು ಹೇಳಿದ್ದು ಯಾಕೆ ನೀವು ಕಷ್ಟಪಟ್ಕೊಂಡು ಹೋಗ್ತೀರಿ ಅಂತ ಹೀಗೆ ಪ್ರಶ್ನೆಯನ್ನ ಮಾಡ್ಕೊಂಡು ಅದಕ್ಕೆ ಮುಂದೆ ಉತ್ತರ ಕೊಡ್ತಾ ಹೋಗ್ತಾರೆ. ಏನಂದ್ರೆ ಇಲ್ಲ, ಮೋಕ್ಷ ಇದೆ. ಚಾರ್ವಾಕರು ಹೇಳೋ ತರ ಮೋಕ್ಷ ಇಲ್ಲ ಅಂತ ಹೇಳ್ಬೇಡಿ, ಮೋಕ್ಷ ಅಂತ ಒಂದ್ ಇದ್ದೇ ಇದೆ. ಅಷ್ಟೇ ಅಲ್ಲ, ತಸ್ಯಾಪಿ ಭಗವದ್ ದರ್ಶನ ಸಾಧ್ಯತ್ವ, ಮೋಕ್ಷ ಅಂತ ಒಂದು ಇದೆ. ಅಷ್ಟೇ ಅಲ್ಲ, ಮೋಕ್ಷವನ್ನ ಪಡೆಯೋದು ಜೈನರು ಮತ್ತೆ ಬೌದ್ಧರು ಹೇಳೋ ರೀತಿ ಪಡಿಲಿಕ್ಕೆ ಆಗಲ್ಲ. ಅದರಿಂದ ಅವ್ರು ಹೇಳೋ ಸಾಧನಗಳಿಂದ ಮೋಕ್ಷ ಸಿಗಲ್ಲ. ಅದು ಸಿಕ್ಕಿದ್ರೆ ದೇವರ ದರ್ಶನದಿಂದ ಮಾತ್ರ ಸಾಧ್ಯ. ಅಂದ್ರೆ ದೇವರ ದರ್ಶನ ಮಾಡಿ ಅವನ ಅನುಗ್ರಹ ಪಡೆದವನಿಗೆ ಮಾತ್ರ ಮೋಕ್ಷ ಸಿಗುತ್ತೆ. ಇದನ್ನ ತೋರಿಸ್ಲಿಕ್ಕೆ ಈ ಅಧಿಕರಣ ಹೊರಟಿದೆ ಅಂತ. ಹಾಗಾದ್ರೆ ವಿದ್ಯಾಧಿಕರಣ ಹೊರಟಿದ್ ಯಾಕೆ ಅಂತಂದ್ರೆ, ಬೇರೆಯವ್ರ ಪ್ರಕಾರ ಏನ್ ಮೋಕ್ಷ ಇದೆ ಆ ಮೋಕ್ಷನೂ ಸರಿ ಇಲ್ಲ ಅಂತ ಹೇಳ್ತಾರೆ, ಒಂದು ಅದು ಇದೆ. ಆದ್ರೆ ಅದ್ರ ಬಗ್ಗೆ ಜಾಸ್ತಿ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇಲ್ಲಿ ಅದರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಅಂದ್ರೆ ಅವ್ರ ಮೋಕ್ಷ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಹೋಗಲ್ಲ. ಆ ಮೋಕ್ಷ ಫಲಾಧ್ಯಾಯದ ವಿಷಯ ಅಂದ್ರೆ ಮೋಕ್ಷ ಅಂದ್ರೆ ಏನು, ಯಾವ ತರ ಮೋಕ್ಷ, ಯಾವ ವಾದಿಗಳು ಯಾವ ತರ ಮೋಕ್ಷ ಒಪ್ಪಿದ್ದಾರೆ, ಅದು ಯಾಕೆ ಸರಿ ಇಲ್ಲ, ಅದನ್ನೆಲ್ಲ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ.
ಆದ್ರೆ ಈಗೇನ್ ಹೇಳ್ತಾರೆ ಅಂತಂದ್ರೆ ಯಾವ ಉಪಾಯವನ್ನ ಅನುಸರಿಸಿದ್ರೆ ನಮ್ಮ ಮೋಕ್ಷ ಸಿಗತ್ತೆ ಅದನ್ನ ಹೇಳ್ತಾರೆ. ಅದನ್ನ ಮೋಕ್ಷ ಇದೆ ಅಂತ ಸಮರ್ಥನೆ ಮಾಡ್ತಾರೆ. ಆದ್ರೆ ಜೈನರಾಗ್ಲಿ, ಸಾಂಖ್ಯರಾಗ್ಲಿ, ಅದ್ವೈತಿಗಳಾಗ್ಲಿ, ಬೌದ್ಧರಾಗ್ಲಿ ಅಥವಾ ಇನ್ಯಾವುದೇ ಮಿಕ್ಕ ದಾರ್ಶನಿಕರಾಗ್ಲಿ ಇವ್ರು ಹೇಳೋ ತರ ಉಪಾಯವನ್ನ ಅನುಷ್ಠಾನ ಮಾಡಿದ್ರೆ ಮೋಕ್ಷ ಸಿಗಲ್ಲ. ಅದು ಸಿಗಬೇಕು ಅಂದ್ರೆ ಆಚಾರ್ಯರ ಸಿದ್ಧಾಂತ ಏನಿದೆ, ಆಚಾರ್ಯರ ಸಿದ್ಧಾಂತದ ಪ್ರಕಾರ ಭಗವಂತನ ದರ್ಶನದಿಂದ ಮಾತ್ರ ಅದು ಸಿಗತ್ತೆ ಹೊರತು ಮಿಕ್ಕಿದ ಬೇರೆ ರೀತಿಯಿಂದ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಇಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯದ್ಯಪಿ ಅಂತ ಪ್ರಾರಂಭ ಮಾಡ್ತಾರೆ. ಇನ್ನೊಂದು ವಿಷಯ ಹೇಳ್ತಾರೆ. ಏನ್ ವಿಷಯ ಅಂದ್ರೆ ಸಮಯಪಾದೆ ಚಾರ್ವಾಕಾದಿ ಮತಾನಿ ನಿರಾಕೃತಾನಿ. ಈ ಚಾರ್ವಾಕರ ಮತ ಮತ್ತೆ ಬೌದ್ಧರ ಮತ, ಜೈನರ ಮತ ಎಲ್ಲ ಮತಗಳ ಖಂಡನೆ ವಸ್ತುತಃ ಮಾಡಾಗಿದೆ ಹಿಂದಕ್ಕೆ. ನಾವು ಅದನ್ನ ಮುಂದೆ ನೋಡ್ತೀವಿ. ಅಂದ್ರೆ 2ನೇ ಅಧ್ಯಾಯದಲ್ಲಿ ಆ ವಿಷಯ ಬರುತ್ತೆ. 2ನೇ ಅಧ್ಯಾಯದಲ್ಲಿ ಏನೇನು ಒಂದೊಂದು ಮತದ ನಿರಾಕರಣೆಯನ್ನ ಮಾಡಿದ್ದಾರೆ. ಆ ನಿರಾಕರಣೆ ವಸ್ತುತಃ ನಡೆದೇ ಇಲ್ಲ ಅಂತಿಲ್ಲ. ಆದರೆ ಇಲ್ಲಿಗೂ ಅಲ್ಲಿಗೂ ಒಂದು ವ್ಯತ್ಯಾಸ ಇದೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಬೇರೆ ಬೇರೆ ವಿಷಯದ ಬಗ್ಗೆ ಆಯಾಯ ಮತವನ್ನ ಖಂಡನೆ ಮಾಡಿರೋದು. ಇಲ್ಲಿ ಮೋಕ್ಷ ಮತ್ತೆ ಮೋಕ್ಷಕ್ಕೆ ಬೇಕಾದ ಸಾಧನ, ಮೋಕ್ಷ ಮತ್ತೆ ಮೋಕ್ಷಕ್ಕೆ ಬೇಕಾದ ಸಾಧನಗಳೇನಿದೆ ಅದರ ಬಗ್ಗೆ ವಿವಾದ ಇದೆ. ಅದರ ಬಗ್ಗೆ ದೋಷ ಹೇಳಲಿಕ್ಕೆ ಅಂತ ಮತ್ತೆ ಈ ಮತಗಳ ಬಗ್ಗೆ ತಿಳಿಸಿದ್ದಾರೆ. ಮೋಕ್ಷ ಮತ್ತೆ ಮೋಕ್ಷಕ್ಕೆ ಬೇಕಾದ ಉಪಾಯ, ಇದ್ರ ಬಗ್ಗೆ ಈ ಅಧಿಕರಣ ಹೊರಟಿದೆ ಅಂತ ಅರ್ಥ. ಆದ್ರಿಂದ ವಿಶೇಷವಾಗಿ ದೋಷಗಳನ್ನ ಈ ವಿಷಯದಲ್ಲಿ ತಿಳಿಸ್ಲಿಕ್ಕೆ ಅಂತ ಪ್ರಯತ್ನ ಇಲ್ಲಿ ಆಗಿರೋದು. ಇಷ್ಟು ಇಲ್ಲಿ ವಿಷಯ. ಇಲ್ಲಿ ಪ್ರಮೇಯ ಮತ್ತೆ ಪ್ರಕರಣ ಶುದ್ಧಿ ಅಂತ ಒಂದು 2 ವಿಷಯ ಬಂತು. ಅದನ್ನ ನಿನ್ನೆ ಕೂಡ ನಾವು ನೋಡಿದ್ವಿ. ಪ್ರಕರಣ ಶುದ್ಧವು ಏವ ಅಂದ್ರೆ ಒಂದು ಯಾವುದೇ ಒಂದು ವಿಷಯ ಹೇಳ್ಬೇಕಾದ್ರೆ ಪ್ರಕರಣ ಶುದ್ಧಿ ಆಗ್ಬೇಕು, ಆಗ್ಲೇ ನಮಗೆ ಅರ್ಥ ಆಗೋದೊಂದು ಪ್ರಮೇಯ ಅಂತ. ಇದಕ್ಕೇನ್ ಅರ್ಥ? ಪ್ರಕರಣ ಅಂದ್ರೆ ಏನರ್ಥ, ಶುದ್ಧಿ ಅಂದ್ರೆ ಏನರ್ಥ, ಪ್ರಮೇಯ ಅಂದ್ರೆ ಏನರ್ಥ, ಇದ್ರ ಬಗ್ಗೆ ಎಲ್ಲ ಇಲ್ಲಿ ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಇದು ಶೇಷವಾಕ್ಯಾರ್ಥ ಚಂದ್ರಿಕಾಂತ ಟಿಪ್ಪಣಿ ಇದೆಯಲ್ಲ, ಅದಕ್ಕೊಂದು ವ್ಯಾಖ್ಯಾನದ ರೀತಿಯಲ್ಲಿ ಇದೆ. ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿಕಾರರೇನು ಹೇಳ್ತಾರೆ ಅಂತ ನೋಡೋಣ. ಅಲ್ಲಿ ಬಂದ ವಿಷಯ ಇಷ್ಟು. ಪ್ರಕರಣ ಅಂತಂದ್ರೆ ಪ್ರಕ್ರಿಯತೆ ಧರ್ಮಾಂತರೇಣ ನಿರ್ಣೀಯತೆ ಅಂತ ಹೇಳಿದ್ದಾರೆ. ಅಂದ್ರೆ ಒಂದೊಂದು ಧರ್ಮಗಳನ್ನ ಇಟ್ಟುಕೊಂಡು ಒಂದೊಂದು ಪ್ರಕರಣ ಹೊರಟಿರುತ್ತೆ. ಚೆನ್ನಾಗಿ ಒಂದು ಧರ್ಮ ಇಟ್ಟುಕೊಂಡು ನಿರ್ಣಯ ಮಾಡಿ ಕೊಡ್ತಾರೆ. ಅಂದ್ರೆ ವಿಶೇಷವಾಗಿ ಒಂದು ನಿರ್ಣಯ ಏನಿದೆ ಆ ನಿರ್ಣಯ ಸಿಗಬೇಕು ಅಂತಾದ್ರೆ ಕೆಲವು ಪ್ರಕರಣಗಳನ್ನ ಓದ್ಬೇಕು. ಅದಕ್ಕೆ ಈಗ ಮಾಯಾವಾದ ಖಂಡನ ಪ್ರಕರಣ ಅಂತ ಮಧ್ವಾಚಾರ್ಯರ ಒಂದು ಗ್ರಂಥ, ಆಮೇಲೆ ಉಪಾಧಿ ಖಂಡನ ಪ್ರಕರಣ, ಅದೇ ರೀತಿ ಮಿಥ್ಯಾತ್ವಾನುಮಾನ ಖಂಡನ ಪ್ರಕರಣ ಅಂತ, ಇದೆಲ್ಲ ಪ್ರಕರಣ ಗ್ರಂಥ. ಹಾಗೆ ತತ್ವೋದ್ಯೋತ ಪ್ರಕರಣ, ಮತ್ತೆ ಪ್ರಮಾಣ ಲಕ್ಷಣ, ಕಥಾ ಲಕ್ಷಣ, ಎಲ್ಲ ಪ್ರಕರಣ ಗ್ರಂಥ ಅಂತ ಹೇಳ್ತೀವಿ. ಅಲ್ಲಿ ಏನ್ ಮಾಡ್ತಾರೆ, ಒಂದೊಂದು ವಿಷಯ ತಗೊಂಡು ಸರಿಯಾಗಿ ಅದ್ರ ಬಗ್ಗೆ ವಿಮರ್ಶೆ ಮಾಡಿ ಬಿಡ್ತಾರೆ. ಎಲ್ಲ ಮತಗಳ ಖಂಡನೆ ಮಾಡಿ ಒಂದು ವಿಷಯವನ್ನು ತೀರ್ಮಾನ ಮಾಡ್ತಾರೆ. ಈ ಕಥಾ ಲಕ್ಷಣ ಅಂದ್ರೆ ಕಥೆ ಬಗ್ಗೆ. ಕಥೆ ಬಗ್ಗೆ ಅಂದ್ರೆ ಅದು ಲೌಕಿಕವಾದ ಕಥೆ ಅಲ್ಲ. ಅಲ್ಲಿ ಕಥೆ ಅಂದ್ರೆ ವಿದ್ವಾಂಸರು ಅನೇಕ ಜನ ಸೇರಿಕೊಂಡು ಮಾಡುವ ವಾಕ್ಯಾರ್ಥ, ವಾದ ಅಂತ ಏನ್ ಹೇಳ್ತೀವಿ, ಆ ಕಥೆಯ ಬಗ್ಗೆ, ವಾದ ಕಥೆ, ಜಲ್ಪ ಕಥೆ, ವಿದಂಡ ಕಥೆ, ಇದ್ರ ಬಗ್ಗೆ ನಿಶ್ಚಯವಾಗಿ ವಾದ ಕಥೆ ಅಂದ್ರೆ ಏನು, ಜಲ್ಪ ಅಂದ್ರೆ ಏನು, ವಿದಂಡ ಅಂದ್ರೆ ಏನು ಅಂತ ಈ ವಿಷಯಗಳ ಬಗ್ಗೆ ಬೆಳಕನ್ನ ಚೆಲ್ಲುವಂತ ಭಾಗ. ಹೀಗೆ ಅಲ್ಲಿ ಕಥಾ ಲಕ್ಷಣದ ಬಗ್ಗೆ ಆಯ್ತು. ಈ ತರ ಒಂದೊಂದು ಪ್ರಕರಣದಲ್ಲಿ ಒಂದೊಂದು ಇರುತ್ತೆ ವಿಷಯ. ಅಲ್ಲಿ ಪ್ರಮೇಯ ಏನಿರುತ್ತೆ ಅಂದ್ರೆ ಅಲ್ಲಿ ಒಂದು ಧರ್ಮೀಯ ಬಗ್ಗೆ ಹೇಳ್ತಾರೆ. ಪ್ರಕರಣದಲ್ಲಿ ಒಂದು ಧರ್ಮಿ ಮುಖ್ಯ ಒಂದು ವಿಚಾರ ಇರುತ್ತೆ. ಈಗ ದೇವರು ಅಂತ ಒಂದು ತಗೊಳ್ಳೋಣ. ದೇವರು ಒಂದು ಧರ್ಮಿ, ಅಲ್ಲಿ ಅನೇಕ ಧರ್ಮ ಇರುತ್ತೆ. ದೇವರಲ್ಲಿ ಏನ್ ತೀರ್ಮಾನ ಆಗ್ಬೇಕು, ಒಂದು ದೋಷ ಇರಲ್ಲ, ಗುಣಗಳಿರುತ್ತೆ. ಹಾಗಾದ್ರೆ ಗುಣಗಳಿದೆ ಅಂತ ಒಂದು ತೀರ್ಮಾನ ಮಾಡ್ಕೊಡುತ್ತೆ. ಒಂದು ಧರ್ಮವನ್ನ ಒಂದು ಧರ್ಮಿಯಲ್ಲಿ, ಒಂದು ವಸ್ತುವಿನಲ್ಲಿ ಇದೆ ಅಂತ ತೀರ್ಮಾನ ಮಾಡ್ಕೊಡುತ್ತೆ. ಇದು ಅಲ್ಲಿ ಪ್ರಮೇಯ ಅಂತ ಅನ್ಕೊಡುತ್ತೆ. ಪ್ರಮೇಯ ಅಂದ್ರೆ ಒಬ್ಬ ವ್ಯಕ್ತಿ ಮುಂದೆ ಇರ್ತಾನೆ, ಇವನು ಒಳ್ಳೆಯವನ ಕೆಟ್ಟವನ, ಇವನಲ್ಲಿ ಒಳ್ಳೆತನ ಅಂತ ಒಂದು ಧರ್ಮ ಇದೆ ಅಂದ್ರೆ ಅದು ಪ್ರಮೇಯ. ಒಳ್ಳೆತನ ಅನ್ನೋದು, ಕೆಟ್ಟತನ ಇದೆ ಅದು ಒಂದು ಪ್ರಮೇಯನೇ, ಅದೇನಿಲ್ಲ ಅಂತಿಲ್ಲ. ಆದ್ರೆ ನಿಜವಾಗಿ ಯಥಾರ್ಥ ಜ್ಞಾನಕ್ಕೆ ವಿಷಯ ಆಗ್ಬೇಕು, ಆ ರೀತಿ ಆಗ್ಬೇಕು. ಹೀಗೆ ಅನೇಕ ಪ್ರಕಾರದಿಂದ ಈ ಪ್ರಕರಣ ಶುದ್ಧಿ, ಪ್ರಮೇಯ ಜ್ಞಾನ ಆಗ್ಬೇಕು. ಸುಲಭವಾಗಿ ಆಗ್ಲಿಕ್ಕೆ ಈ ದೃಷ್ಟಿಯಲ್ಲಿ ಇಲ್ಲಿ ವಿದ್ಯಾಧಿಕರಣದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅವರು ಜೈನರೇನು ಹೇಳ್ತಾರೆ ಅಂದ್ರೆ ಈ ಮೋಕ್ಷ ಸಿಗ್ಬೇಕು ಅಂದ್ರೆ 3 ಬೇಕಂತೆ. ಅದರಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಹೇಳಿದ್ದಾರೆ. ಏನಂತ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ ಆದಿ ರೂಪ ಸಾಧನಾಂತರ. ಅಂದ್ರೆ ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ. ಸಮ್ಯಕ್ ದರ್ಶನ ಅಂದ್ರೆ ಒಳ್ಳೆ ಜ್ಞಾನ, ಸಮ್ಯಕ್ ಚಾರಿತ್ರ್ಯ ಒಳ್ಳೆ ವ್ಯಕ್ತಿತ್ವ. ಈ ತರ ಇದ್ರೆ ಸಾಕು ಮೋಕ್ಷಕ್ಕೆ ಹೋಗ್ಬೋದು ಅಂತ.
ಆದ್ರೆ ಅದ್ ಯಾವ್ದು ಸರಿ ಇಲ್ಲ ಅಂತ ಮುಂದಾಗ ಗೊತ್ತಾಗತ್ತೆ, ಜೈನ ಮತ ವಿವರಣೆಯ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಇಲ್ಲಿಯವರೆಗೆ ನಾವು ಈ ಎಲ್ಲ ಟಿಪ್ಪಣಿಗಳ ಈ ಮೊದಲನೇ ಪ್ರಕಟಣದ ಟಿಪ್ಪಣಿಯ ವಿಚಾರಗಳನ್ನು ಮುಕ್ತಾಯ ಮಾಡಾಯ್ತು. ಇದು ಮುಂದಕ್ಕೆ ಹೋಗೋಣ. 110ನೆಯ ಸುಧಾಮುದ. ತತ್ರ ಚಾರ್ವಾಕ ಮತಂ ತಾವತ್ ಅನುವದತಿ ಅಂತ ಪ್ರತಿಜ್ಞೆ ಮಾಡಿದೆ. ಮಧ್ವಾಚಾರ್ಯರು ಏನ್ ಮಾಡ್ತಾರೆ, ಮೊದಲಿಗೆ ಚಾರ್ವಾಕ ಮತ ಏನು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಅನುವ್ಯಾಖ್ಯಾನ ಶ್ಲೋಕ. ನೈವ ಮೋಕ್ಷ ಇತಿ ಪ್ರಾಹು ಲೋಕಾಯತಮತೆ ಸ್ಥಿತಾಃ ಅಂತ ಹೇಳಿ. ನೈವ ಮೋಕ್ಷ ಇತಿ ಪ್ರಾಹು, ಮೋಕ್ಷ ಅಂತೊಂದು ಇಲ್ವೇ ಇಲ್ಲ ಅಂತ ಹೇಳಿ ಲೋಕಾಯತ ಮತೆ ಸ್ಥಿತ. ಲೋಕಾಯತ ಮತದಲ್ಲಿ ಹೀಗಿದೆ ಅಂತ ಬರೆದು. ಆ ಲೋಕಾಯತ ಅನ್ನೋ ಶಬ್ದ ಅದು ಚಾರ್ವಾಕರನ್ನೇ ಹೇಳೋ ಶಬ್ದ. ಅವ್ರಿಗೆ ಚಾರ್ವಾಕ ಮತ, ಬೃಹಸ್ಪತ್ಯಾಚಾರ್ಯರ ಮತ, ಲೋಕಾಯತ ಮತ ಅಂತ 3 ಹೆಸರಿದೆ. ಲೋಕಾಯತ ಮತ ಅಂದ್ರೆ ಲೋಕದಲ್ಲಿರೋ ಜನರಿಗೆ ತುಂಬಾ ಇಷ್ಟ ಆಗುವಂತ ಮತ ಅದು. ಈಗ ದುಷ್ಟರೇ ಜಾಸ್ತಿ, ಲೋಕದ ಬಗ್ಗೆನೇ ಜಾಸ್ತಿ ಮಹತ್ವ ಕೊಡುವಂತ ಮತ. ಹಾಗಾಗಿ ಲೋಕಾಯತ ಮತ ಅಂತ ಅದನ್ನ ಕರೀತಾರೆ. ಈ ಲೋಕಾಯತ ಮತದಲ್ಲಿ ಏನ್ ನಿಷೇಧ ಮಾಡಿದ್ದಾರೆ? ನೈವ ಮೋಕ್ಷ ಇತಿ ಪ್ರಾಹು, ಮೋಕ್ಷ ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳಿ ಇಲ್ಲಿ ಸಮರ್ಥನೆ ಮಾಡಿದೆ. ಮೋಕ್ಷ ಅಂತ ಒಂದು ಇಲ್ವೇ ಇಲ್ಲ ಅಂತ. ಹಾಗಾದ್ರೆ ಮೋಕ್ಷ ಅನ್ನೋದು ಇಲ್ವೇ ಇಲ್ವಾ ಅಂದ್ರೆ, ಹೌದು, ಮೋಕ್ಷ ಅಂತ ಇಲ್ವೇ ಇಲ್ಲ ಅಂತ ಒಪ್ಬೇಕಂತೆ. ಇದೇಂದು ಮೋಕ್ಷ ಇಲ್ಲ ಇಲ್ಲ ಅಂದ್ರೆ, ಚಾರ್ವಾಕರಿಗೆ ಅವ್ರ ಮತದಲ್ಲಾದ್ರೂ ಕೂಡ ಒಂದು ಮೋಕ್ಷ ಅಂತ ಇರ್ಬೇಕಲ್ವಾ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಹೌದು, ಚಾರ್ವಾಕರ ಮತದಲ್ಲಿ ಮೋಕ್ಷ ಅಂತ ಇಲ್ವೇ ಇಲ್ಲ. ಯಾಕೆಂದ್ರೆ ನೀವೊಪ್ಪೋ ಮೋಕ್ಷ ಅವ್ರಿಲ್ಲ ಅಂತ ಹೇಳ್ತಾರೆ. ವಸ್ತುತಃ ಅವ್ರ ಪ್ರಕಾರ ಮೋಕ್ಷ ಇಲ್ಲ ಅಂತಿಲ್ಲ, ನೀವೊಪ್ಪೋದು ಇಲ್ಲ ಅಂತ. ಸರಿ, ಇವ್ರು ಏನಂತ ಮೋಕ್ಷವನ್ನು ಒಪ್ತಾರೆ, ಏನನ್ನ ಒಪ್ಪಲ್ಲ ಅನ್ನೋದ ಒಂದೊಂದೇ ವಿವರಣೆ ಬರುತ್ತೆ. ಏವ ಶಬ್ದ ಸ್ವರೂಪ ನಿಷೇಧ ದ್ಯೋತನಾರ್ಥ, ಮೋಕ್ಷ ಸ್ವರೂಪನೇ ಇಲ್ಲ ಅಂತ. ಯಾಕೆಂದ್ರೆ ಅನ್ಯಥಾ ಪುರುಷ ವಿಶೇಷಾದಿ ಸಂಬಂಧೇನ ನಿಷೇಧೋಪಿ ಜ್ಞಾಯೇತ ತಸ್ಮಾತ್ ಉಪಾಸನಂ ವ್ಯರ್ಥಂ. ಇದು ಶೇಷ. ಮೋಕ್ಷನೇ ಇಲ್ಲ ಅಂದ್ರೆ ಇವಾಗ ಕೆಲವರಿಗೆ ಮೋಕ್ಷನೇ ಆಗಲ್ಲ, ನಮಗೂ ಗೊತ್ತು. ಯಾರ್ಯಾರಿಗೆ ಯಾವ್ದು ಪತ್ರದಲ್ಲಿ ಬರೀತಾರೆ ಅಂದ್ರೆ ಚಾರ್ವಾಕ ಮತ ಸರಿ ಆಗ್ಬಿಡತ್ತ ಆ ಸಂದರ್ಭದಲ್ಲಿ. ಚಾರ್ವಾಕ ಮತ ಸರಿಯಲ್ಲ ಹೊರತು, ಈ ಚಾರ್ವಾಕ ಮತ ಸರಿಯಲ್ಲ ಹೊರತು ಬೇರೆಯವರ ಮತ ಸರಿಯಾಗಿದೆ. ಆದ್ರೆ ಚಾರ್ವಾಕ ಮತ ಸರಿ ಹೋಗುತ್ತೆ ಆಗ ಯಾವಾಗ ಅವ್ರೇನ್ ಹೇಳ್ತಾ ಇದಾರೆ, ಮೋಕ್ಷ ಅನ್ನೋದು ಇಲ್ವೇ ಇಲ್ಲ. ಯಾರಿಗಿಲ್ಲ? ಮೋಕ್ಷ ಸ್ವರೂಪನೇ ಇಲ್ಲ ಅಂತ ಹೇಳ್ತಾ ಇದಾರ. ಇಂತಿಂತವ್ರಿಗೆ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ. ಈಗ ಯಾವ್ದು ಪತ್ರ ಒಂದು ವಿವರಣೆ ಬರುತ್ತೆ. ನಿತ್ಯ ಸಂಸಾರಿಣ ಅಧಮಾನಾಂಚ ಮೋಕ್ಷಾಭಾವಸ್ಯ ಅಸ್ಮಾಭಿರಪಿ ಸ್ವೀಕೃತತ್ವೇನ ಮೋಕ್ಷೋ ನ ಇತಿ ಪ್ರತಿಜ್ಞಾ ಸಿದ್ಧಾರ್ಥ ಸ್ಯಾದಿತಿ ಭಾವ ಅಂತ. ಅಂದ್ರೆ ಯಾರು ನಿತ್ಯ ಸಂಸಾರಿಗಳಿದ್ದಾರೆ ಅಂದ್ರೆ ಸಂಸಾರದಲ್ಲೇ ಇರ್ಬೇಕು, ಅವರ ಯೋಗ್ಯತೆನೇ ಹಾಗೆ ಅಂತ ಯಾರಿಗಿದೆಯೋ ಹಾಗೆ ಅಧಮರಿರ್ತಾರೆ. ಅಧಮರು ಅಂತಂದ್ರೆ ಈ ಅಂಧನ್ ತಮಸ್ಸಿಗೆ ಹೋಗುವಂತಹ ಯೋಗ್ಯತೆ ಇರೋರು. ಅವರಿಗೆ ಮೋಕ್ಷ ಇಲ್ಲ ಅನ್ನೋದು ನಾವು ಒಪ್ಪಿದ್ದೀವಿ. ಹಾಗಾಗಿ ಚಾರ್ವಾಕ ಮತ ಅದ್ ನಮಗೂ ಇಷ್ಟ ಅಂತಾನೆ ಆಯ್ತು. ಯಾಕಂದ್ರೆ ನೈವ ಮೋಕ್ಷ ಅಂದ್ರೆ ಇಂಥವ್ರ ಮೋಕ್ಷ ನಾವು ಒಪ್ಪಿದೀವಲ್ಲ, ನಮ್ಮ ಮತ ಅವ್ರ ಮತ ಸಮಾನ ಆಗೋಯ್ತು. ಆದ್ರೆ ಹಾಗೆ ಹೇಳ್ತಾ ಇಲ್ಲ ಇಲ್ಲಿ. ಅಷ್ಟೇ ಅಲ್ಲ, ಈಗ ಸೃಷ್ಟಿ ಕಾಲ ಸಂಹಾರ ಕಾಲ ಅಂತಿದೆ. ಸೃಷ್ಟಿ ಕಾಲದಲ್ಲಿ ಯಾರಿಗಾರ ಮೋಕ್ಷ ಆಗುತ್ತೆ? ಸೃಷ್ಟಿ ಮಾಡ್ಬೇಕಾದ್ರೆ ಮೋಕ್ಷ ಎಲ್ಲ ಆಗುತ್ತೆ ಅವ್ರಿಗೆ, ಇನ್ನು ಸಾಧನೆ ಮಾಡಿ ಮೋಕ್ಷಕ್ಕೆ ಹೋಗ್ಬೇಕು. ಈ ತರ ನಾವು ಎಲ್ಲಾ ಕಾಲದಲ್ಲಿ ಇರೋರ್ಗೆ ಮೋಕ್ಷ ಅನ್ನೋದು ಇಲ್ಲ. ಹಾಗೆ ಇಂತಿಂತವರಿಗೆ ಮೋಕ್ಷ ಆಗತ್ತೆ ಅಂತ ನಿಯಮ ಇರೋದ್ರಿಂದ ಈ ನಿತ್ಯ ಸಂಸಾರಿಗಳಿಗಾಗ್ಲಿ ಅಧಮರಗಾಗ್ಲಿ ಮೋಕ್ಷ ಪ್ರವೇಶ ಇಲ್ಲ. ಹಾಗಾದ್ರೆ ಮೋಕ್ಷ ಪ್ರವೇಶ ಇಲ್ಲ ಅಂದ್ರೆ ಇಷ್ಟಾಪತ್ತಿ ಆಯ್ತಲ್ವಾ? ಅಂದ್ರೆ ನೋಡಿ, ಹೇಳೋದ್ ವ್ಯತ್ಯಾಸ ಇದೆ. ಅವ್ರು ಹೇಳ್ತಾ ಇರೋದು ಮೋಕ್ಷ ಅಂತಾನೆ ಒಂದಿಲ್ಲ ಅಂತ. ಯಾರು ಹೋಗ್ತಾ ಇರೋದು ಮುಂದಿನ ವಿಚಾರ. ಮೋಕ್ಷ ಅಂತಾನೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಮೋಕ್ಷನೇ ಇಲ್ಲ ಅಂದ್ಮೇಲೆ ನೀವ್ ಯಾಕೆ ದೇವ ಧ್ಯಾನ ಮಾಡ್ತಾ ಕೂಡ್ತೀರಿ? ಉಪಾಸನೆ ಅನ್ನೋದು ಸರ್ವತಾ ವ್ಯರ್ಥ ಆಯ್ತು, ಬೇಕಾಗಿಲ್ಲ ಅಂತ ಇಷ್ಟು ಮಾತಂತ. ಸರಿ, ಇದೆಲ್ಲ ಆದ್ಮೇಲೆ ಹಾಗಾದ್ರೆ ಪುರುಷಾರ್ಥ ಅಂದ್ರೆ ಏನು ಅವ್ರ ಪ್ರಕಾರ? ಮೋಕ್ಷದ ಬಗ್ಗೆ ಬಿಡಿ, ಏನೋ ಒಂದು ಪುರುಷಾರ್ಥ ಇದೆಯಾ ಅವರಲ್ಲಿ? ಜನರು ಮತ್ತೇನ್ ಅಪೇಕ್ಷೆ ಪಡ್ಬೇಕು? ಈಗ ನಾವು ಸಾಧನೆ ಮಾಡ್ಬೇಕು. ಏನ್ ಸಾಧನೆ ಮಾಡ್ಬೇಕು? ಸಾಧನೆ ಏನ್ ಮಾಡ್ಬೇಕು ಅಂತಂದ್ರೆ ಅವನ್ ಇಷ್ಟೇ ಅಂತೆ. ಏನು? ಭೋಗ ಅಂತ ಹೇಳ್ತಾರೆ. ಪುರುಷಾರ್ಥ ಇಷ್ಟೇ ಅಂತೆ, ಭೋಗ ಶರೀರ ಪರ್ಯಂತಂ. ಮುಂದಿನ ಅನುವ್ಯಾಖ್ಯಾನ ಶ್ಲೋಕ ಗಮನಿಸಿ. ಭಸ್ಮೀಭಾವಸ್ತೋ ಭವೇತ್ ಅಂತ ಹೇಳ್ತಾರೆ. ಭೋಗ ಅಂದ್ರೆ ಸ್ರಕ್ ಚಂದನಾದಿ ವಿಷಯ ಸುಖ ಅನುಭವ ಅಂದ್ರೆ ಚಂದನ ಅಂದ್ರೆ ಗಂಧ ಅಂದ್ರೆ ಸೆಂಟ್ ಅಂತ ಇಟ್ಕೊಳ್ಳಿ. ಈ ತರ ಆ ಚಂದನ ಅಂದ್ರೆ ಏನೋ ಅದೇ, ತುಂಬಾ ಸುಗಂಧವಾದದ್ದನ್ನ ಯಾವಾಗಲೂ ಬಳ್ಕೊಳ್ತಾ ಇರೋದು ಮುಖಕ್ಕೆ, ಅಥವಾ ಏನೋ ಅದರ ಸೇವನೆ ಮಾಡ್ತಾ ಇರೋದು, ಅದರಲ್ಲೇ ಮುಳುಗಿರೋದು.
ಮತ್ತೆ ಸ್ರಕ್ ಅಂದ್ರೆ ಹಾರ, ಆ ತರ ಹಾರ ಈ ತರ ಹಾರ ಅಂತ ಇಟ್ಕೊಂಡು ಅದನ್ನೇ ಯಾವಾಗ್ಲೂ ಧರಿಸ್ತಾ ಇರೋದು. ಈ ರೀತಿ ಈ ಸ್ರಕ್ ಚಂದನ ಮುಂತಾದ ವೈಷಯಿಕ ಪದಾರ್ಥಗಳ ಸುಖಾನುಭವ ಏನಿದೆ ಇದನ್ನ ಭೋಗ ಅಂತ ಕರೀತಾರೆ. ಈ ಭೋಗವನ್ನೇ ಪುರುಷಾರ್ಥ ಅಂತ ಅವ್ರು ಒಪ್ತಾರೆ. ಅಂದ್ರೆ ಲೌಕಿಕವಾದ ಒಂದು ಈಗಿನ ಕಾಲದಲ್ಲಿ ಏನು ವೈಭವದಿಂದ ಎಂಜಾಯ್ ಮಾಡ್ಬೇಕು, ಲೌಕಿಕವಾಗಿ ಎಂಜಾಯ್ ಮಾಡ್ತಾ ಇರೋದಷ್ಟೇ, ಇದೇ ಸಾಕು, ಇದೇ ಸುಖ ಅಂತ, ಅದೇ ಈ ಚಾರ್ವಾಕ ಮತ. ಅಲ್ಲ, ಸಕ್ ಚಂದನಾದಿ ವಿಷಯ ಸುಖ ಅನುಭವ ಇದನ್ನೇ ಭೋಗ ಅಂತ ಕರೀತಾರೆ. ಇದು ಪುರುಷಾರ್ಥ. ಭೋಗ ಅಂದ್ರೆ ಮತ್ತೆ ಸ್ವರ್ಗಕ್ಕೆ ಹೋಗಿ ಭೋಗಿಸೋದಲ್ವಂತೆ, ಇಲ್ಲಿದ್ದೇ ಭೋಗವನ್ನ ಅನುಭವಿಸೋದು. ಐಹಿಕ ಏವ, ಈ ಲೋಕದಲ್ಲಿದ್ದೇ ಭೋಗವನ್ನ ಅನುಭವಿಸೋದು. ಸ್ವರ್ಗಾದಿಗಳನ್ನು ಅವ್ರು ಒಪ್ಪಲ್ಲ. ಯಾಕೆ ಸ್ವರ್ಗಾದಿಗಳನ್ನು ಒಪ್ಪಲ್ಲ ಅಂದ್ರೆ ಶರೀರ ಪರ್ಯಂತಂ, ಶರೀರ ಪಾತ ಪರ್ಯಂತ ಇತ್ಯರ್ಥ. ಶರೀರ ಬೀಳೋವರೆಗೆ ಮಾತ್ರ ಅಷ್ಟೇ ಭೋಗ, ಆಮೇಲೆ ನಿಮ್ಗೆ ಏನು ಇರಲ್ಲ. ಯಾಕೆಂದ್ರೆ ಶರೀರ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ. ಅವ್ರ ಪ್ರಕಾರ ಮುಂದಿನ ಜನ್ಮ ಅಂತ ಒಂದಿಲ್ಲ. ಈಗ ಶರೀರ ಇದೆ, ಆತ್ಮ ಎರಡು ಒಂದೇ. ಶರೀರ ಬಿತ್ತ, ಆತ್ಮನು ಬಿದ್ದ ಅಂತ ಅರ್ಥ ಅಷ್ಟೇ, ಇನ್ಯಾರು ಇಲ್ಲ ಅಲ್ಲಿ. ಅದರಿಂದ ಇರೋವರೆಗೆ ಚೆನ್ನಾಗಿ ಏನೇನ್ ಲೌಕಿಕ ಸುಖಗಳಿದೆಯೋ ಅದನ್ನೆಲ್ಲ ಅನುಭವಿಸಿ ಹೋಗ್ಬಿಟ್ರೆ ಮುಕ್ತಾಯ ಆಯ್ತು ಅಷ್ಟೇ. ಮುಂದೆ ಯಾರಿಗ್ ಗೊತ್ತು? ಏನು ಇಲ್ಲ. ಸ್ವರ್ಗ ಇಲ್ಲ, ಅಪವರ್ಗ ಇಲ್ಲ. ಅಲ್ಲ, ಯಾಕೆ ಕುತ ಸ್ವರ್ಗ ಅಪವರ್ಗ ಇವರ ಸತ್ವ? ಯಾಕೆ ಇವರು ಸ್ವರ್ಗ ಮತ್ತೆ ಅಪವರ್ಗ ಅಂದ್ರೆ ಮೋಕ್ಷ ಅಂತ ಅರ್ಥ, ಅಪವರ್ಗ ಅಂತ ಕರೀತಾರೆ ಮೋಕ್ಷಕ್ಕೆ. ಯಾಕೆ ಸ್ವರ್ಗ ಅಪವರ್ಗ ಎಲ್ಲ ಇಲ್ಲ ಅಂತ ಇವ್ರು ಹೇಳ್ತಾರೆ ಅಂದ್ರೆ ಭಸ್ಮಿ ಭಾವಸ್ತತೋ ಭವೇತ್. ಅಂದ್ರೆ ಯಾವಾಗ ಶರೀರ ಪಾತ ಆಯ್ತು, ಶರೀರ ಸುಟ್ಟೋಗತ್ತೆ. ಸುಟ್ಟೋದ್ಮೇಲೆ ಎಲ್ಲಿಂದ ಬರ್ಬೇಕು ಅವನ ಆತ್ಮ? ಅಲ್ಲಿ ಬೆಂಕಿಲ್ ಸುಟ್ಟಾಕ್ಬಿಡ್ತಾರೆ, ಮುಕ್ತಾಯ ಆಯ್ತಲ್ಲ. ಅದಕ್ಕೆ ಇವ್ರು ಹೇಳ್ತಾರೆ ಇದ ಮುಕ್ತಂ ಭವತಿ. ಅದ್ರ ಬಗ್ಗೆ ಅವರ ಮತ ವಿವರಣೆಯನ್ನ ಮಾಡ್ತಾರೆ. ಏನ್ ವಿವರಣೆ? ಶರೀರ ಪಾತೋತ್ತರ ಕಾಲಂ ಆತ್ಮನಃ ಸ್ವರ್ಗಾಪವರ್ಗವು ವಕ್ತವ್ಯ. ಶರೀರ ಬಿದ್ದ ಮೇಲೆ ಯಾರಿಗೆ ಸ್ವರ್ಗ ಮೋಕ್ಷ ಹೇಳ್ಬೇಕು ನೀವು? ಆತ್ಮನಿಗೆ ಹೇಳ್ಬೇಕು. ಆದ್ರೆ ಆತ್ಮ ಅಂತಂದು ಇದ್ರೆ ತಾನೆ ಅವನಿಗೆ ಸ್ವರ್ಗ ಮೋಕ್ಷ ಆಗೋದು. ಶರೀರವೇ ಆತ್ಮ, ಶರೀರ ದೇಹ ಬಿಟ್ಟು ಆತ್ಮ ಅಂತ ಒಬ್ಬ ಇಲ್ಲ. ಆದ್ರಿಂದ ದೇಹ ಹೋಯ್ತು ಅಂದ್ರೆ ಆತ್ಮ ಹೋದ, ಮತ್ತಿನ್ಯಾರಿಗಲ್ಲಿ ಸ್ವರ್ಗ ಮೋಕ್ಷ ಸಿಗ್ಬೇಕು ನಿಮ್ಗೆ? ಹಾಗಾಗಿ ಪಾತೋತ್ತರ ಕಾಲಂ ನಶ್ಯತೇವ, ಒಬ್ಬ ಸತ್ತ ಅಂದ್ರೆ ಶರೀರ ಹೋಯ್ತು, ಯಾರಿಗಾಗ್ಬೇಕು ಇವೆಲ್ಲ? ಅದರಿಂದ ಈ ರೀತಿ ಸುಮ್ಮನೆ ಈ ಸ್ವರ್ಗ ಅಪವರ್ಗ ಯಾವ್ದನ್ನು ಒಪ್ಪಬೇಡಿ ಅಂತ ಇದು ಇವರ ನಿರೂಪಣೆ. ಇಷ್ಟಾಗಿ ಮುಂದಕ್ಕೆ ಹೋಗೋಣ. ಇಲ್ಲಿ ತದೇತತ್ ಪ್ರಮಾಣಾಭಾವೇನ ದೂಷಯಂತಾವತ್ ಪೃಚ್ಛತಿ. ಅಲ್ಲ, ತದೇತತ್ ಈ ವಿಷಯ ಏನಿದೆಯಲ್ಲ, ಇದು ಚಾರ್ವಾಕರ ಮತ. ಇಷ್ಟೇ ಚಿಕ್ಕದಾಗಿ ಹೇಳ್ಬಿಟ್ಟು. ಯಾಕೆ ಚಿಕ್ಕದಾಗಿ ಹೇಳಿದ್ರು ಅಂದ್ರೆ ಇದು ಏನ್ ನಿರಾಕರಣೆ ಮಾಡ್ಬೇಕಿತ್ತ ನಾಸ್ತಿಕ ಮತ. ಅವ್ರು ಹೇಳೋದು ಪ್ರತ್ಯಕ್ಷ ಒಂದೇ ಪ್ರಮಾಣ, ನಾವು ಕಣ್ಣಿಂದ ನೋಡ್ತೀವಿ ಅಷ್ಟೇ ಇರೋದು, ಇನ್ ಮಿಕ್ಕಿದ್ ಯಾವ್ದು ಇಲ್ಲ ಅಂತ ಹೇಳ್ಬಿಡ್ತಾರೆ. ಅವ್ರು ಯಾವ ಪ್ರಮಾಣನೂ ಒಪ್ಪಲ್ಲ, ಮೇಲಿರೋ ಸ್ವರ್ಗ ನರಕನೂ ಒಪ್ಪಲ್ಲ, ಯಾವ್ದಿಲ್ಲ. ಶರೀರ ಹೋಯ್ತಾ ಇರೋವರೆಗೂ ಚೆನ್ನಾಗಿ ಸಾಲ ಮಾಡ್ಕೊಂಡಾದ್ರು ಆರಾಮಾಗಿರು ಅಂತ ಹೇಳ್ತಾರೆ. ಆದ್ರಿಂದ ಸಾಲ ಮಾಡ್ಕೊಂಡಾದ್ರೂ ತುಪ್ಪ ಕುಡಿತಾ ಇರು ಅಂತ, ಅದೇ ಆರಾಮಾಗಿರ್ಬೇಕು ಅಂತ. ಆಮೇಲೆ ಸಾಲ ಮಾಡಿ ಹೋಗ್ಮೇಲೆ ಮುಗೀತೀನಿ, ಯಾರು ಕೇಳೋರ್ಯ ಅಂತ. ಅಂತೂ ಲೌಕಿಕ ಜೀವನವನ್ನೇ ಚೆನ್ನಾಗಿ ಸಾಗಿಸ್ತಾ ಹೋಗೋದೇ ಸುಖಮಯ, ಇದೇ ಸುಖ ಅಷ್ಟೇ. ಇನ್ನೂ ಅವರ ವಿವರಣೆ ಮಧ್ಯಕ್ಕೆ ಬರ್ತಾ ಹೋಗುತ್ತೆ. ಮೋಕ್ಷ ಅಂದ್ರೆ ಏನು ಅವರ ಒಪ್ಪೋದು, ಅದ್ರ ಬಗ್ಗೆನೂ ಬರುತ್ತೆ. ಮೋಕ್ಷನೂ ಅವ್ರ ಸಿದ್ಧಾಂತದಲ್ಲಿ ಇದೆ. ಆದ್ರೆ ಯಾವ ತರ ಮೋಕ್ಷ ಒಪ್ತಾರೆ? ಅದು ಲೌಕಿಕ ಮೋಕ್ಷ ಇಲ್ಲೇ ಸಿಗತ್ತಂತೆ. ನೀವು ಭೂಲೋಕದಲ್ಲೇ ಮೋಕ್ಷನೂ ಸಿಗತ್ತೆ, ಎಲ್ಲವೂ ಸಿಗತ್ತೆ, ಯಾಕೆ ಮೇಲಿನ ಲೋಕ ಅಂತ ಒದ್ದಾಡ್ತೀರಿ ಅಂತ ನಾಸ್ತಿಕರ ಪರಮಾವಧಿ ಪೂರ್ಣ. ಏನೇನು ಈ ಕಾಲದಲ್ಲಿ ಮಾತಾಡ್ತಾರೆ ಎಲ್ಲಾ ಕಾಲದಲ್ಲೇ ಮಾತಾಡಿದ್ದೆ, ಅದರ ಪರಂಪರಾ ಅನುಯಾಯಿಗಳು, ಅವ್ರ ಪರಂಪರೆ ಮುಂದುವರ್ಸೋರು ಇವರೆಲ್ಲ ಅಷ್ಟೇ. ತದೇತತ್ ಪ್ರಮಾಣಾಭಾವೇನ ದೋಷ, ಇದಕ್ಕೆ ಪ್ರಮಾಣನೇ ಇಲ್ಲ ಇವ್ರು ಹೇಳಿದ ವಿಷಯಕ್ಕೆ ಅಂತ ಅದಕ್ಕೆ ಒಂದೊಂದೇ ದೋಷ ಕೊಡ್ಲಿಕ್ಕೆ ಅಂತ ಹೇಳಿ ಪ್ರಶ್ನೆ ಮಾಡ್ಕೊಂಡು ಹೋಗ್ತಾರೆ ಮಧ್ವಾಚಾರ್ಯರು. ಅದು ಜೇತೀರ್ಥರ ಸುಂದರವಾದ ವಿವರಣೆ. ಮೊದಲನೇದು 112ನೇ ಸುಧಾಮೂಲ. ತತ್ ಕೇನ ಮಾನೇನ ದೃಷ್ಟಂ ಪ್ರತ್ಯಕ್ಷವಾದಿನ ನಹಿ ಪ್ರತ್ಯಕ್ಷಮಾನೇನ ಮೋಕ್ಷಾಭಾವೋವ ಸೀಯತೆ. ಓಹೋ, ತುಂಬಾ ಬುದ್ಧಿವಂತ ನೀನು. ಯಾಕಂದ್ರೆ ಮೋಕ್ಷನೇ ಇಲ್ಲ ಅಂತ ಹೇಳೋ ಅಷ್ಟು ದೊಡ್ಡವನ ನೀನು. ಸ್ವರ್ಗ ಇಲ್ಲ ಮೋಕ್ಷ ಇಲ್ಲ ಅಂತ ಹೇಳ್ಬೇಕು ಅಂದ್ರೆ ಯಾವ ಪ್ರಮಾಣದಿಂದ ಹೇಳ್ತೀಯ? ಕಣ್ಣಿನಿಂದ ಹೇಳ್ತಾ ಇದೀಯಾ ಮೋಕ್ಷ ಇಲ್ಲ ಸ್ವರ್ಗ ಇಲ್ಲ ಅಂತ? ಹೀಗೆಲ್ಲ ಹೇಳಿಕ್ ಬರಲ್ವಂತೆ. ಯಾಕೆ ಹೇಳಿಕ್ ಬರಲ್ಲ ಅಂದ್ರೆ ಅದನ್ನ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ನಮ್ಮ ಪ್ರಶ್ನೆ ಇಷ್ಟೇ, ಮೋಕ್ಷ ಇಲ್ಲ ಅಂತ ಹೇಳೋ ನೀನು ಪ್ರತ್ಯಕ್ಷ ಪ್ರಮಾಣ ಕೊಡ್ತೀಯಾ, ಬೇರೆ ಪ್ರಮಾಣ ಕೊಡ್ತೀಯ? ಯಾವ ಪ್ರಮಾಣದಿಂದ ಮೋಕ್ಷ ಇಲ್ಲ ಅಂತ ಹೇಳ್ತಾ ಇದೀಯ ಹೇಳು. ಬೇರೆ ಪ್ರಮಾಣ ನೀ ಹೇಳಿಕ್ ಬರಲ್ಲ, ಯಾಕೆ ನೀನ್ ಒಪ್ಪೇ ಇಲ್ಲ ಬೇರೆದು ಅಂತ ಒಂದು ಪ್ರಮಾಣ ಇಲ್ವೇ ಇಲ್ಲ. ಒಪ್ಪಿದ್ರೆ ಪ್ರತ್ಯಕ್ಷ ಒಂದನ್ನು ಒಪ್ಪಬೇಕು. ಸರಿ, ಪ್ರತ್ಯಕ್ಷ ಒಂದೊಂದು ಪ್ರಮಾಣ ಒಪ್ತಾ ಇದೀನಲ್ಲ, ಕಣ್ಣಿಂದ ಮೋಕ್ಷ ಇಲ್ಲ ಅಂತ ಹೇಳ್ತಾ ಇದೀನಲ್ವಾ ಅಂದ್ರೆ ಹಾಗೆ ಹೇಳಿಕ್ ಬರಲ್ಲ ಅಂತ ಹೇಳ್ತಾರೆ.
ಈಗ ಒಬ್ಬ ಪಿಶಾಚ ಇಲ್ಲ ಅಂತ ಹೇಳ್ಬೇಕು ಅಂತಂದ್ರೆ ಪಿಶಾಚ ಅಂತಂದ್ರೆ ಅವ್ನು ನೋಡಿರ್ಬೇಕು ತಾನೆ. ಪಿಶಾಚ ನೋಡಿದ್ರೆ ಪಿಶಾಚಿ ಇಲ್ಲ ಹೇಗೆ ಹೇಳ್ತಾನೆ? ಅಥವಾ ಯಾವ್ದೋ ಒಂದು ಘಟನೆ, ಇವ್ನು ಒಳ್ಳೆಯವನಲ್ಲ ಅಂದ್ರೆ ಒಳ್ಳೆತನ ಅಂದ್ರೆ ಏನು ಇತ್ಯಾದಿಗಳೆಲ್ಲ ಗೊತ್ತಿರ್ಬೇಕಲ್ಲ. ಗೊತ್ತಿಲ್ಲದೆ ಇದ್ರೆ ಅದನ್ನ ಹೇಗ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ? ಅದನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಂದನ್ನ ಇಲ್ಲ ಅನ್ಬೇಕಾದ್ರೆ ಆ ಯಾವುದನ್ನ ಇಲ್ಲ ಅಂತೀವೋ ಆ ವಸ್ತುವಿನ ಜ್ಞಾನ ಚೆನ್ನಾಗಿ ಬರ್ಬೇಕು ಅಂತ ಹೀಗೆ ಈ ಆಕ್ಷೇಪಗಳನ್ನ ಮುಂದೆ ಮಾಡ್ತಾ ಹೋಗ್ತಾರೆ. ಅದೇನೇನ್ ಆಕ್ಷೇಪಗಳು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ. ನಮಸ್ಕಾರ. ನಮಸ್ಕಾರ ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ರೆಡಿ ಆಯ್ತು. ಅದ ಬಟ್ಟೆ ನೋಡ್ಕೊಂಬ ಫಸ್ಟು. ಏನು